ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ತುಂಬ ದಿವಸದಿಂದ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ನ್ಯೂಸು ಅಂದರೆ ದರ್ಶನ್ ಅವ್ರ ಬಗ್ಗೆ. ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ಅದು ಎಂತಹ ಕೇಸಲ್ಲಿ? ಕೊಲೆ ಮಾಡಿರುವ ಕೇಸಲ್ಲಿ. ಸ್ನೇಹಿತರೆ, ಎಷ್ಟೋ ಜನ ಅಭಿಮಾನಿಗಳು ಇವತ್ತು ಕೂಡ ದರ್ಶನ್ ಅವರನ್ನು ನಮ್ಮ ಬಾಸ್ ಒಳ್ಳೆಯವರು ಹಾಗೆ ಹೀಗೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ ಕೇಳಿ. ದರ್ಶನ್ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದಾದರೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನೀವುಗಳು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀರಾ? ಆಮೇಲೆ ಪೊಲೀಸ್ ಅವ್ರನ್ನ ಬೈತೀರಾ. ಪೊಲೀಸ್ ಅವರು ಆ ಕೇಸ್ ಬಗ್ಗೆ ಏನು ಮಾಡ್ತಿದ್ರಿ, ಈ ಕೇಸ್ ಬಗ್ಗೆ ಏನು ಮಾಡ್ತಿದ್ರಿ ಅಂತ. ನೋಡಿ ಸ್ನೇಹಿತರೆ, ಪೊಲೀಸ್ ಅವರು ಅದು ತುಂಬ ದೊಡ್ಡ ಸೆಲೆಬ್ರಿಟಿ ಅವ್ರನ್ನ ತುಂಬ ದೊಡ್ಡ ಸಾಕ್ಷ್ಯಾಧಾರಗಳಿಲ್ಲದೆ ಬಂಧಿಸಲಿಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಸಾಕ್ಷಿ ಇಟ್ಕೊಂಡು ದರ್ಶನ್ ಅವ್ರನ್ನ ಟಚ್ ಮಾಡೋಕ್ಕೆ ಕೂಡ ಆಗಲ್ಲ. ಯಾಕೆ ಗೊತ್ತಾ? ಅವರಿಂದ ದೊಡ್ಡ ಅಭಿಮಾನಿ ಬಳಗ ಇದೆ. ಸಣ್ಣ ಪುಟ್ಟ ಸಾಕ್ಷಿ ಇಟ್ಕೊಂಡು ಅಥವಾ ಸಾಕ್ಷ್ಯಾಧಾರಗಳಿಲ್ಲದೆ ನಾವೇನಾದರೂ ದರ್ಶನ್ ಅವ್ರನ್ನ ಬಂಧಿಸಿದರೆ ನಮಗೆ ತುಂಬ ಕಂಟಕ ಎದುರಾಗುತ್ತೆ ಅನ್ನೋದು ಪೊಲೀಸ್ ಅವರಿಗೂ ಗೊತ್ತು. ಪೊಲೀಸ್ ಅವರು ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನೀವು ಒಬ್ಬ ಸ್ಟಾರ್ ನಟನ ಅಭಿಮಾನಿಗಳಾಗಿ ನಿಮಗೆ ನೋವಾಗ್ತಿದೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತು ನನಗೆ. ಆದರೆ ಕೊಲೆ ಕೇಸನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾಳೆ ದಿನ ತಪ್ಪು ಮಾಡಿಲ್ಲ ಅನ್ನೋದಾದರೆ ಅವರೇ ಆಚೆ ಬರ್ತಾರೆ. ದರ್ಶನ್ ಅವ್ರಿಗೆ ಯಾರು ಇಲ್ದಂಗಾಗಿಲ್ಲ. ತುಂಬ ಜನ ಬೆಂಬಲಿಗರಿದ್ದಾರೆ, ಒಳ್ಳೊಳ್ಳೆ ಲಾಯರ್ಗಳಿದ್ದಾರೆ ಅವ್ರ ಹಿಂದೆ. ತಪ್ಪು ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ಬಿಡಿಸ್ತಾರೆ ಅವರು. ನೀವುಗಳು ತುಂಬ ಅತಿ ದೊಡ್ಡ ಮಾನಸಿಕತೆಯಿಂದ ಬಳಲಕ್ಕೆ ಹೋಗಬೇಡಿ, ಮಾನಸಿಕ ಯಾತನೆಯನ್ನು ತಗೊಂಡು. ಆಮೇಲೆ ದರ್ಶನ್ ಅವರ ಬಗ್ಗೆ ನಾವು ಒಂದು ಕಡೆ ಥಿಯರಿ ಅಷ್ಟೇ ಹೇಳಿದ್ರೆ ತಪ್ಪಾಗುತ್ತೆ. ಎರಡೂ ಕಡೆ ಥಿಯರಿ ಕೂಡ ಹೇಳಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ರೇಣುಕಾಸ್ವಾಮಿ ಮಾಡಿದ್ದು ಸರಿನಾ? ನಿಮ್ಮ ಅಕ್ಕ ತಂಗಿಯವರಿಗೆ ಹಂಗೆ ಕಳಿಸಿದ್ರೆ ನೀವು ಹಿಂಗೆ ಅಂತಿದ್ರಾ ಅಂತ ಕೇಳ್ಬೋದು. ಇಲ್ಲ ಸ್ವಾಮಿ, ನಮ್ಮ ಅಕ್ಕ ತಂಗಿಯರಿಗೆ ಏನಾದರೂ ರೇಣುಕಾಸ್ವಾಮಿ ಅಂತಲೇ ಅಲ್ಲ, ಯಾವನೇ ಆಗಲಿ ಆ ರೀತಿಯಾದಂತಹ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದೇ ಆಗಿದ್ದರೆ ನಾವು ಕೂಡ ಸುಮ್ಮನೆ ಇರ್ತಿರಲಿಲ್ಲ. ಆದರೆ ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತಿರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಸೈಬರ್ ಪೊಲೀಸರ ಹತ್ರ ಅವನಿಗೆ ಏನು ಮಾಡಬೇಕೋ ಕಾನೂನಿನ ಅಡಿಯಲ್ಲಿ ಅದನ್ನು ಮಾಡಿಸಿವು. ದರ್ಶನ್ ತುಂಬ ಸಜ್ಜನ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಗೊತ್ತಾ? ಎಷ್ಟೋ ಕಡೆ ನಾವು ನೋಡಿದ್ದೀವಿ ದರ್ಶನ್ ಅವರು ದಾನ ಧರ್ಮಗಳಲ್ಲಿ ಎತ್ತಿದ ಕೈ. ಅನೇಕ ಪ್ರಾಣಿ ಪಕ್ಷಿಯನ್ನು ಸಾಕಿದ್ದಾರೆ ಅನ್ನೋ ಮಾತು ಕೂಡ ಕೇಳಿದ್ದೆ. ನಾನೇನು ಹೋಗು ನೋಡಿಲ್ಲ. ದರ್ಶನ್ ಅವರು ಪ್ರಾಣಿ ಪ್ರಿಯರು ಕೂಡ ಹೌದು. ಇಷ್ಟೆಲ್ಲ ಒಳ್ಳೆ ಗುಣ ಅಂತ ಇರುವಂತಹ ವ್ಯಕ್ತಿ ಕೊಲೆ ಒಂದು ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತನ್ನೋದನ್ನು ಕೇಳಲಿಕ್ಕೆ ಸ್ವಲ್ಪ ಆಗಲ್ಲ ನಮಗೂ ಕೂಡ. ಅದಕ್ಕೆ ನೀವು ಈ ಥರ ಅಂತ ಇದ್ದೀರಾ. ಸೊ ನೋಡಿ, ದರ್ಶನ್ನು ತಪ್ಪು ಮಾಡಿಲ್ಲ ಅಂದರೆ ಬಂದೇ ಬರ್ತಾರೆ ಅವರು. ನೀವು ಟೆನ್ಷನ್ ಆಗಬೇಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ರೇಣುಕಾಸ್ವಾಮಿ ಅನೇಕ ಮಹಿಳೆಯರಿಗೆ ಅದೇ ರೀತಿ ಕಳಿಸಿದ್ದನಂತೆ. ನೋಡಿ, ರೇಣುಕಾಸ್ವಾಮಿಯನ್ನು ಕೊಂದು ತಪ್ಪು ಮಾಡಿಬಿಟ್ರು. ನಿಜಕ್ಕೂ ಹೇಳ್ತೀನಿ, ಕೊಂದು ತಪ್ಪು ಮಾಡಿಬಿಟ್ರು. ಆತನನ್ನು ಒಂದು 2-3 ವರ್ಷ ಜೈಲಿಗೆ ಕಳಿಸ್ಬೇಕಿತ್ತು ಕಂಪ್ಲೇಂಟ್ ಕೊಟ್ಟು, ಆಗ ಸರಿ ಹೋಗಿರೋದು. ನೋಡಿ, ಇದು ಸಾವಿನ ಮನೆಯವ್ರಿಗೆ ಈ ಥರ ಮಾತಾಡೋದು ತಪ್ಪಾದರೂ ಕೂಡ ಪರಿಸ್ಥಿತಿ ಮಾತಾಡಲೇಬೇಕಾದಂಥ ಲೆವೆಲ್ಲಿಗೆ ತಂದು ನಿಂತಿದೆ. ದರ್ಶನ್ ಅವರೇ ಮಾಡಿಲ್ಲ ಅಂದರೂ ಕೂಡ ಈಗ ನೋಡಿ, ರೇಣುಕಾಸ್ವಾಮಿ ನಿಜಕ್ಕೂ ನರಕಯಾತನೆಯನ್ನು ಅನುಭವಿಸಿ ಸತ್ತಿದ್ದಾನೆ. ಆದರೆ ಆತನಿಗೆ ಬುದ್ಧಿ ಹೇಳಿ 2-3 ವರ್ಷ ಜೈಲಿಗೆ ಹಾಕಿಸಿ ಅವನಿಗೆ ಸಮಾಧಾನ ಹೇಳ್ಬೋದಿತ್ತು. ಆದರೆ ಆ ರೀತಿ ಮಾಡಲಿಲ್ಲ.
ಹೇಳ್ತಾ ಇದ್ದಾರೆ ದರ್ಶನ್ನು ಬರೀ ಬೈದು ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಹೋಗು ನಿಮ್ಮೂರಿಗೆ ಅಂತ ಕಳಿಸಿದ್ರು ಅಷ್ಟೇ. ಅವ್ರ ಗ್ಯಾಂಗ್ನವ್ರು ಮಾಡಿದ್ದಾರೆ ಅಂತ. ಅದು ಏನೇ ಗ್ಯಾಂಗ್ನವ್ರು ಮಾಡಿದ್ರೂ ಕೂಡ ಇದು ದರ್ಶನ್ ಅವರ ಬುಡಕ್ಕೆ ತಳಕಾಕೊಳ್ಳೋದಂತೂ ಸುಳ್ಳಲ್ಲ. ಮತ್ತು ದರ್ಶನ್ ಅವರು ಈ ಕೇಸಿಂದ ಹೊರಬರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅವ್ರದ್ದೇನು ತಪ್ಪಿಲ್ಲದೆ ಹೋಗಲಿ ಅಂತಲೇ ಪ್ರಾರ್ಥನೆ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಇದೇನೋ ಒಂದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಂಗಂತ ತಪ್ಪೇ. ನಾವು ಮಾಡಿದರೂ ಕೂಡ ತಪ್ಪೇ, ದರ್ಶನ್ ಅವರು ಮಾಡಿದರೂ ಕೂಡ ತಪ್ಪೇ. ಮತ್ತು ಇನ್ನೊಂದು ವಿಷಯ ದರ್ಶನ್ ಅವ್ರ ಬಗ್ಗೆ ಇಂಥ ಟೈಮಲ್ಲಿ ಹೇಳದಿದ್ರೆ ತಪ್ಪಾಗಿಬಿಡುತ್ತೆ ನೋಡಿ. ಒಬ್ಬರು ಮಂಗಳಮುಖಿ ನಕ್ಷತ್ರ ಅಂತಲ್ಲ ಏನೋ ಅವ್ರ ಹೆಸರು, ಅವರು ಆಶ್ರಮವನ್ನು ನಡೆಸ್ತಾ ಇದ್ರಂತೆ. ಆ ಆಶ್ರಮಕ್ಕೆ ತುಂಬ ಸಹಾಯವನ್ನು, ಧನ ಸಹಾಯನೋ ಏನೋ ಮಾಡಿದ್ದಾರೆ ಆ ಆಶ್ರಮಕ್ಕೆ ದರ್ಶನ್ ಅವರು. ಆಮೇಲೆ ಲಾಸ್ಟಲ್ಲಿ ಅವ್ರಿಗೆ ಹೇಳಿದ್ರಂತೆ, ನಾನು ಮಾಡುವಂಥ ಸಹಾಯವನ್ನು ಎಲ್ಲೂ ಹೇಳ್ಕೋಬೇಡಿ ಅಂತ. ಆ ಒಂದು ಇದರಿಂದ ಅವರು ಎಲ್ಲೂ ಹೇಳಿರಲಿಲ್ಲಂತೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನೆಗೆಟಿವ್ ಆಗಿ ಯಾವಾಗ ಸ್ಪ್ರೆಡ್ ಆಗ್ತಿದೆಯೋ ಈಗ ಈ ಒಂದು ವಿಚಾರವನ್ನು ಹೇಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವರು ಮುಂದೆ ಬಂದು ಹೇಳ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೂ ಕೂಡ. ಮತ್ತು ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರಲಿ ಈ ಒಂದು ಪ್ರಕರಣದಿಂದ. ಮತ್ತು ದರ್ಶನ್ ಅವ್ರಿಗೆ ಸಾಮಾನ್ಯವಾಗಿ ಕೋಪ ಅನ್ನೋದು ಜಾಸ್ತಿ. ಯಾರನ್ನಾದರೂ ತಟ್ಟಂತ ಅಂದುಬಿಡ್ತಾರೆ. ಮತ್ತು ಈ ಹಿಂದೆ ಅದೃಷ್ಟಲಕ್ಷ್ಮಿ ವಿಚಾರದಲ್ಲೂ ಅಷ್ಟೇ ಅವರು ಹೆಂಗೆ ಅಂದರೆ ಅದು ಹೇಳಲಿಕ್ಕೆ ಬರ್ತಾ ಇಲ್ಲ. ಆ ರೀತಿಯಾದಂಥ ಮಾತಾಡಬಾರ್ದಿತ್ತು. ಅವರು ಬೇರೆ ಯಾವ ಥರದಲ್ಲಾದರೂ ಹೇಳ್ಬೋದಿತ್ತು. ಆದರೆ ಆ ಕ್ಷಣದಲ್ಲಿ ಅವರಿಗೆ ಆ ಥರ ಹೇಳಲಿಕ್ಕೆ ಬರಲಿಲ್ವೋ ಏನೋ ಗೊತ್ತಿಲ್ಲ. ಅದೊಂದು ಮ್ಯಾಟ್ರಲ್ಲೂ ಕೂಡ ಕಾಂಟ್ರವರ್ಸಿ ಮಾಡಿಕೊಂಡಿದ್ರು. ಸ್ನೇಹಿತರೆ, ಅದು ಏನೇ ಆಗಲಿ, ಅವರು ನಮ್ಮ ಕನ್ನಡದ ಮೇರು ನಟ. ಅವರು ಆಚೆ ಬರ್ತಾರೆ ಅಂತ ನಮಗೂ ಭರವಸೆ ಇದೆ. ಹಂಗಂತ ದರ್ಶನ್ ಕೊಲೆ ಮಾಡಿದ್ದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಮತ್ತು ಇನ್ನೇನು ಸ್ನೇಹಿತರೆ, ಇನ್ನೇನಿಲ್ಲ. ಮತ್ತು ಚಿತ್ರಾಲ್ ರಂಗಸ್ವಾಮಿ ಅನ್ನೋರಿಗೂ ಕೂಡ ರೇಣುಕಾಸ್ವಾಮಿ ಅದೇ ರೀತಿಯಾದಂತಹ ಮೆಸೇಜ್ಗಳನ್ನ ಕಳಿಸಿದ್ದ ಅನ್ನೋ ಮಾತು ಕೂಡ ಕೇಳಿಬಂತು. ಬಟ್ ಆತ ಅದು ಯಾಕೆ ಆ ರೀತಿ ಮಾಡ್ತಾ ಇದ್ದ? ಮತ್ತು ಗಂಡು ಮಕ್ಕಳಿಗೆ ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ ಕೇಳಿ. ಯಾರು ಕೂಡ ಈ ರೀತಿಯಾಗಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನೀವುಗಳು ಹೆಣ್ಮಕ್ಳಿಗೆ ಆ ಥರದ ಮೆಸೇಜನ್ನು ಕಳಿಸ್ಬೇಡಿ. ಅದು ತುಂಬಾ ದೊಡ್ಡ ಅಫೆನ್ಸು. ಆದ್ದರಿಂದ ಈ ರೀತಿಯಾದಂಥ ಕಷ್ಟಗಳೆಲ್ಲ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಹೋಗ್ತಿದ್ದೀನಿ. ಮತ್ತು ಈ ಒಂದು ವಿಡಿಯೋದಿಂದ ಯಾರಿಗಾದರೂ ನೋವಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.